ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಈ ಹಿಂದೆ ಏನು ಪ್ರೊಫೈಲ್ ನೋಡಿದ್ರ ಹಾಗೆಯೇ ಇನ್ನೊಂದು ಪ್ರೊಫೈಲ್ ಡೀಟೇಲ್ಸ್ನ ದೇವಿಕಾ ಅಂತೇಳಿ ಶೇರ್ ಮಾಡಿದ್ದಾರೆ. ಈ ಒಂದು ಪ್ರೊಫೈಲ್ ಮಾತ್ರ ಖಂಡಿತವಾಗ್ಲೂ ಪ್ರತಿ ಒಬ್ಬ ಪರ್ಸನ್ಗೆ ಕೂಡ ಇಷ್ಟ ಆಗುತ್ತೆ. ಕೊನೆವರೆಗೂ ನೋಡಿ. ಪ್ರೊಫೈಲ್ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಬನ್ನಿ ಫ್ರೆಂಡ್ಸ್, ಇವರ ಒಂದು ಮಾಹಿತಿಯನ್ನು ಕೂಡ ತಿಳಿಸ್ತಾ ಹೋಗ್ತೇನೆ. ಈಕೆ ಹೆಸರು ದೇವಿಕಾ, ವಯಸ್ಸು 32 ವರ್ಷ, ವಸತಿ ಇರೋದು ಕೊಡಗು ಹತ್ತಿರ ಒಂದು ಹಳ್ಳಿ ಅಂತ ಹೇಳ್ಕೊಂಡಿದ್ದಾರೆ. ಗಂಡ ಇಲ್ಲ, ಮಗಳ ಮದುವೆ ಕೂಡ ಮಾಡಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ನನ್ನ ಕಷ್ಟ, ಆ ಒಂದು ದೊಡ್ಡ ಮನೆಯಲ್ಲಿ ಒಬ್ಬಳೇ ಒಂದು ಜೀವನ ಮಾಡೋಕ್ಕೆ ತುಂಬಾ ಒಂದು ಕಷ್ಟ ಆಗ್ತಿದೆ. ಸೊ ಅದಕ್ಕೆ ಒಬ್ಬ ಗಂಡನನ್ನು ಕೂಡ ಹುಡುಕುತ್ತಿದ್ದೇನೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಬೇಕೆ ಫಾರ್ಮ್ ಹೌಸ್ ನೋಡಿಕೊಂಡು ನನ್ನ ಒಂದು ತೂತಿಗೆ ಸುಖ ಪಡೆಯುವ ಒಂದು ಆಸೆ ಕೂಡ ಆಗ್ತಿದೆ, ಯಾರಾದರೂ ಬನ್ನಿ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಸ್ನೇಹಿತರೆ, ಕಾರ್ವಾಲೆ.com ಅವರ ಕಡೆಯಿಂದ 2018ರ ಒಂದು ಮಾಡಲ್ ಮರ್ಸಿಡೀಸ್ ಬೆಂಚ್ ಸಿ ಕ್ಲಾಸ್ C200 ಅಂತೇಳಿ ಒಂದು ಎಡಿಷನ್ ಮಾಡಲ್ ಒಂದು ಕಾರ್ನ ಬಗ್ಗೆ ಕೂಡ ಸೆಲ್ಲರ್ ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಯಾರಿಗಾದರೂ ಒಂದು ಕಾರ್ ಪರ್ಚೇಸ್ ಮಾಡೋ ಒಂದು ಪ್ಲಾನ್ಗಳಿದ್ದರೆ ಅವರಿಗೂ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆಯೇ ಕೆಲಸಗಾರನನ್ನು ಇಟ್ಟುಕೊಂಡು ಆಲ್ಮೋಸ್ಟು ಸುಖ ಪಡೆಯಲು ಕಾರಣ ಹೀಗೆಲ್ಲ ಇದೆ ನೋಡಿ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ಗಂಡನನ್ನು ಬಿಟ್ಟು ಹೋಗಿ ಸುಮಾರು 4 ವರ್ಷ ಆಯಿತು. ಜೊತೆಗೆ ಮಗಳು ಕೂಡ ಇದ್ದಳು. ಅದಕ್ಕೆ ಅಂತೇಳಿ ಆಲ್ಮೋಸ್ಟ್ ತೂತು ಯಾರಿಗೂ ಕೂಡ ಕೊಟ್ಟಿರಲಿಲ್ಲ. ಸೊ ಇವಾಗ ಮಗಳು ಆಲ್ಮೋಸ್ಟು ಮನೆಗೆ ಜಾಸ್ತಿ ಬರಲ್ಲ, ಅದಕ್ಕೆ ತೂತು ತುಂಬಾ ಒಂದು ಕೆರೆತ ಕೂಡ ಆಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ಅದಕ್ಕೆ ಒಬ್ಬ ಯಂಗ್ ಹುಡುಗನನ್ನು ಕೂಡ ಇಟ್ಟುಕೊಂಡು ಚೆನ್ನಾಗಿ ಒಂದು ಸುಖ ಪಡೆಯಲು ಆಸೆ ಕೂಡ ಆಗ್ತಿದೆ ಅಂತ ಹೇಳ್ಕೊಂಡಿದ್ದಾರೆ. ಹಾಗೆಯೇ ಗಂಡು ಮಾತ್ರ ನಂಬಿಕೆಸ್ಥ ಆಗಿರಬೇಕು, ಹಾಗಿದ್ರೆ ಮಾತ್ರ ಅವನಿಗೆ ಅವಕಾಶ ಕೂಡ ಕೊಡ್ತಾನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಇದೆಲ್ಲ ಒಂದು ಗುಣಲಕ್ಷಣಗಳು ಆಲ್ಮೋಸ್ಟ್ ಇದ್ದರೆ ಸೊ ಅವರಿಗೆ ತಿಂಗಳ ಒಂದು ಸಂಬಳ ಕೂಡ ಕೊಡ್ತೇನೆ ಅಂತ ಹೇಳ್ಕೊಂಡಿದ್ದಾರೆ. ಫಸ್ಟ್ ನೋಡಿ, ನೋಡೋದು ಕಟ್ಟುಮಸ್ತಾದ ಒಂದು ಮೈಕಟ್ಟನ್ನು ಕೂಡ ಹೊಂದಿರಬೇಕು ಮತ್ತು ಲಕ್ಷಣವಾಗಿರಬೇಕು. ಮತ್ತು ನನ್ನ ಬಿಟ್ಟರೆ ಬೇರೆ ಯಾರಿಗೂ ಕೂಡ ನೋಡೋದು ಆಲ್ಮೋಸ್ಟು ನೋಡುವಂಥ ಚಟ ಇರಬಾರ್ದು. ನನ್ನ ಚೆನ್ನಾಗಿ ಪ್ರೀತಿ ಕೊಟ್ಟು ನನ್ನ ಒಂದು ಕಷ್ಟಕ್ಕೆ ಸ್ಪಂದನೆ ಮಾಡುವಂಥ ಹುಡುಗ ಆಗಿರಬೇಕು. ಮಾಡುವಾಗ ಕನಿಷ್ಠ 20 ನಿಮಿಷ ಆಲ್ಮೋಸ್ಟ್ ತೂತಕ್ಕೆ ಇದು ಸುಖ ಕೊಟ್ಟರೆ ಸಾಕು, ಅವನಿಗೆ 100% ನಾನು ಸಂಬಳ ಕೂಡ ಕೊಟ್ಟು ಇಟ್ಟುಕೊಳ್ಳುತ್ತೇನೆ ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಹಾಗೆಯೇ ಕಾರ್ನ ಬಗ್ಗೆ ಹೇಳಿಕ್ಕೆ ಹೋದರೆ 2018ರ ಒಂದು ಮಾಡಲ್ ಕಾರು ಕೂಡ ಆಗಿರುತ್ತೆ. ಪ್ರೈಸ್ ಬಂದುಬಿಟ್ಟು 25 ಲಕ್ಷ ಅಂತ ಹೇಳ್ಕೊಂಡಿದ್ದಾರೆ. ಜೂನ್ 2018ರಲ್ಲಿ ಮ್ಯಾನುಫ್ಯಾಕ್ಚರ್ ಕೂಡ ಆಗಿರುತ್ತೆ. ಕಿಲೋಮೀಟರ್ ನೋಡಿಕೋದ್ರೆ 47,000 ಕಿಲೋಮೀಟರ್ ಕೂಡ ರನ್ ಆಗಿರುತ್ತೆ. ಫ್ಯೂಲ್ ಟೈಪ್ ನೋಡಿಕೋದ್ರೆ ಪೆಟ್ರೋಲ್ ಮಾಡಲ್ ಆಗಿರುತ್ತೆ. ಟ್ರಾನ್ಸ್ಮಿಷನ್ ಎಲ್ಲ ಕೂಡ ಆಟೋಮೆಟಿಕ್ ಸಿಸ್ಟಮ್. ಮತ್ತು ನಂಬರ್ ಆಫ್ ಓನರ್ ನೋಡಿಕೋದ್ರೆ ಸೆಕೆಂಡ್ ಓನರ್ ಕೂಡ ಆಗಿರ್ತಾರೆ. ಇನ್ಸೂರೆನ್ಸ್ ಇನ್ನೂ ಕೂಡ ಕಂಟಿನ್ಯೂ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದು ಕಾರ್ನ ಒಂದು ಇಮೇಜ್ ಕೂಡ ಆಗಿರುತ್ತೆ. ಟೇಕೆ ಫ್ರೀ ಹೋಮ್ ಟ್ರೆಕ್ಸ್ ಡ್ರೈವ್ ಕೂಡ ಹೇಳ್ಕೊಂಡಿದ್ದಾರೆ. ಮತ್ತು ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು ಅಂತೇಳಿ ಈ ಒಂದು ಮಾಹಿತಿಯಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸ್ಕೊಟ್ಟಿದ್ದಾರೆ. ಸೆಲ್ಲರ್ ಕಾಮೆಂಟ್ಸ್ ಏನಪ್ಪ ಅಂದರೆ, ನಾನ್ ಆಕ್ಸಿಡೆಂಟಲ್ ಕಾರ್, ಲೆಸ್ ಡ್ರೈವನ್, ಸರ್ಟಿಫೈಡ್ ಕಾರ್, ಫೈನಾನ್ಸ್ ಅವೈಲೇಬಲ್ ಇದೆ, ಸರ್ವಿಸ್ ಹಿಸ್ಟ್ರಿ ಅವೈಲೇಬಲ್ ಇದೆ, ಮತ್ತು ಟೆಕ್ಸ್ಟ್ ಡ್ರೈವ್ ಕೂಡ ಅವೈಲೇಬಲ್ ಇದೆ ಅಂತೇಳಿ ಹೇಳ್ಕೊಂಡಿದ್ದಾರೆ. ಇದು ಒಳಗಡೆ ಒಂದು ಡ್ಯಾಶ್ ಬೋರ್ಡ್ ಕೂಡ ಹೀಗೆಲ್ಲ ಇದೆ ಅಂತ ಹೇಳ್ಕೊಂಡಿದ್ದಾರೆ. ಇದಿಷ್ಟು ಈ ಒಂದು ಕಾರ್ನ ಒಂದು ರಿವ್ಯೂ ಕೂಡ ಆಗಿರುತ್ತೆ. ಫ್ರಂಟ್ ಆ್ಯಂಗಲಲ್ಲಿ ಕೂಡ ನೋಡಲಿಕ್ಕೆ ಕಾರ್ ಹೀಗಿದೆ ಅಂತೇಳಿ ಇಮೇಜಸ್ನ ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇದಿಷ್ಟು ಸ್ನೇಹಿತರೆ ಈ ಒಂದು ಕಾರ್ನ ಒಂದು ಕಂಪ್ಲೀಟ್ ಆಗಿರುವಂಥ ಒಂದು ಮಾಹಿತಿ ಏನಾದರೂ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಮತ್ತು ಮೋರ್ ಇನ್ಫಾರ್ಮೇಷನ್ ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.